ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆ ವಿಕೋಪಕ್ಕೆ ಹೋಗ್ತಾ ಇದೆ. ಸಿಲಿಂಡರ್ ಸಿಗದೆ ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗ್ತಿವೆ. ರುಚಿಯಾಗಿ ಬಿಸಿಯಾಗಿ ಏನಾದರೂ ತಿನ್ನೋಣ ಅಂತ ಮನೆಯಲ್ಲಿರೋ ಊಟ ಬಿಟ್ಟು ಬಂದವರಿಗೆ ಶಾಕ್ ಎದುರಾಗ್ತಾ ಇದೆ. ಯಾಕಂದ್ರೆ ಗ್ಯಾಸ್ ಇಲ್ಲದೆ ಏನ್ ಅಡಿಗೆ ಮಾಡೋದು ಅಂತ ಬಹುತೇಕ ಹೋಟೆಲ್ಗಳೆಲ್ಲ ಕ್ಲೋಸ್ ಆಗಿವೆ. ಇನ್ನು ಹಲವಾರು ಹೋಟೆಲ್ಗಳಲ್ಲಿ ಮೆನುವಿನಲ್ಲಿ ಕಟ್ ಮಾಡಿ ಕಡಿಮೆ ಗ್ಯಾಸ್ನಲ್ಲಿ ಏನಾಗುತ್ತೋ ಅದನ್ನ ಮಾತ್ರ ಕೊಡ್ತಾ ಇದ್ದಾರೆ. ಇವತ್ತು ಸಿಗದೆ ಇದ್ರೆ ಇನ್ನಷ್ಟು ಹೋಟೆಲ್ಗಳು ಬಾಗಿಲು ಕೂಡ ಮುಚ್ಚೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಯಾದಗಿರಿಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಇರೋದಕ್ಕೆ ಗೃಹ ಬಳಕೆಯ ಸಿಲಿಂಡರ್ ಬಳಕೆ ಮಾಡಿದ್ದು ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಏಕಾಏಕಿ 30ಕ್ಕೂ ಹೆಚ್ಚು ಹೋಟೆಲ್ಗಳ ಮೇಲೆ ದಾಳಿ ನಡೆಸಿರುವಂತಹ ಆಹಾರ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಕದ್ದು ಮುಚ್ಚಿ ಗೃಹ ಬಳಕೆಯ ಸಿಲಿಂಡರ್ ಬಳಸ್ತಾ ಇದ್ದವರಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದು 46 ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಇನ್ನು ಶಿವಮೊಗ್ಗದಲ್ಲೂ ಹೋಟೆಲ್ಗಳಲ್ಲಿ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಬಳಕೆ ಹಿನ್ನೆಲೆ ವಿಧಾತ್ರಿ ಕೆಫೆ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ರೇಡ್ ಮಾಡಿ ನೆಹರು ಕ್ರೀಡಾಂಗಣದ ಬಳಿ ಇರುವ ವಿಧಾತ್ರಿ ಕೆಫೆಯಲ್ಲಿದ್ದ 3 ಗೃಹ ಬಳಕೆ ಸಿಲಿಂಡರ್ಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಅಗತ್ಯ ವಸ್ತು ಕಾಯ್ದೆ ಮತ್ತು ಎಲ್ಪಿಜಿ ಆಕ್ಟ್ 2000ರ ಅಡಿಯಲ್ಲಿ ಸಿಲಿಂಡರ್ಗಳನ್ನು ಜಪ್ತಿ ಮಾಡಲಾಗಿದೆ. ಕರ್ನಾಟಕದಲ್ಲಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ತೀವ್ರ ಕೊರತೆ ಎದುರಾಗಿದ್ದು ಮೈಸೂರಿನಲ್ಲಿ ಹೋಟೆಲ್ ಉದ್ಯಮ ಸಂಕಷ್ಟಕ್ಕೆ ಸಿಲುಕಿದೆ. ಸಿಲಿಂಡರ್ ಲಭ್ಯವಿಲ್ಲದೆ ಅನೇಕ ಹೋಟೆಲ್ಗಳು ಮುಚ್ಚುವ ಹಂತಕ್ಕೆ ತಲುಪಿವೆ. ಪ್ರಸಿದ್ಧ ಬಿರಿಯಾನಿ ಹೋಟೆಲ್ಗಳು ಕ್ಲೋಸ್ ಆಗಿದ್ದು ಫುಟ್ಪಾತ್ ಹೋಟೆಲ್ಗಳಿಗೂ ಬಿಸಿ ತಟ್ಟಿದೆ. ಸಿಲಿಂಡರ್ ಸಿಗದೆ ಹೋಟೆಲ್ಗಳೆಲ್ಲ ಬಂದ್ ಆಗಿದ್ದು ಕಾಳಸಂತೆಯಲ್ಲಿ ಸಿಲಿಂಡರ್ಗೆ 3800 ರೂಪಾಯಿ ಕೊಡುವ ರೀತಿಯಾಗಿದೆ. ಗಲ್ಫ್ ರಾಷ್ಟ್ರದ ಯುದ್ಧದ ಪರಿಣಾಮ ಅಡುಗೆ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿ ಭಾರತದಲ್ಲಿಯೂ ಹಲವು ಸಂಕಷ್ಟಗಳು ಎದುರಾಗ್ತಿವೆ. ಇದರ ನೇರ ಪರಿಣಾಮ ಹೋಟೆಲ್ ಉದ್ಯಮದ ಮೇಲೆ ಬೀಳ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಸರಬರಾಜು ಕಡಿಮೆಯಾಗಿರುವುದರಿಂದ ಹಲವೆಡೆ ಹೋಟೆಲ್ಗಳನ್ನು ಮುಚ್ಚುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಣಿನಾಡು ಬಳ್ಳಾರಿಯಲ್ಲೂ ಇದೇ ಪರಿಸ್ಥಿತಿ ಕಾಣಿಸಿಕೊಂಡಿದ್ದು ಗ್ಯಾಸ್ ಬದಲು ಕಟ್ಟಿಗೆ ಮತ್ತು ಭತ್ತದ ಹೊಟ್ಟನ್ನು ಬಳಸಿ ಅಡುಗೆ ತಯಾರಿಸುವ ಪರಿಸ್ಥಿತಿ ಎದುರಾಗಿದೆ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಪರಿಣಾಮ ಅಡುಗೆ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದ್ದು ಹೋಟೆಲ್ ಮಾಲೀಕರು ಹಾಗೂ ಅಡುಗೆ ತಯಾರಕರು ಪರ್ಯಾಯವಾಗಿ ಕಟ್ಟಿಗೆಯನ್ನು ಬಳಸುವುದಕ್ಕೆ ಮುಂದಾಗಿದ್ದಾರೆ. ಕಲಬುರಗಿಯಲ್ಲೂ ಇದೇ ಸ್ಥಿತಿ ನಿರ್ಮಾಣವಾಗಿದ್ದು ಗ್ಯಾಸ್ ಸಿಲಿಂಡರ್ಗಳು ಸುಲಭವಾಗಿ ಲಭ್ಯವಾಗದ ಹಿನ್ನೆಲೆ ಹಲವರು ಕಟ್ಟಿಗೆಯ ಮೊರೆ ಹೋಗ್ತಾ ಇದ್ದಾರೆ. ಗ್ಯಾಸ್ ಸಿಗದೇ ಇರುವುದಕ್ಕೆ ಸೌದೆಗೆ ಬೇಡಿಕೆ ಹೆಚ್ಚಾದ ಹಿನ್ನೆಲೆ ಅರಣ್ಯ ಇಲಾಖೆ ಅಲರ್ಟ್ ಆಗಿದೆ. ಅಕ್ರಮ ಮರ ಕಡಿತಕ್ಕೆ ಬ್ರೇಕ್ ಹಾಕುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ಅಕ್ರಮ ಮರ ಕಡಿದರೆ ಅಧಿಕಾರಿಗಳೇ ಹೊಣೆ. ಕಾಡುಗಳು, ಕಾಡಿನಂಚು ಮತ್ತು ಸರ್ಕಾರಿ ಭೂಮಿಗಳಲ್ಲಿ ಮರ ಕಡಿಯುವಂತಿಲ್ಲ. ಈ ವಲಯದಲ್ಲಿ ಮರಗಳನ್ನು ಕಡಿದರೆ ಅಧಿಕಾರಿಗಳೇ ಹೊಣೆ ಅಂತ ಅರಣ್ಯ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಯುದ್ಧದಿಂದಾಗಿ ಉಂಟಾಗಿರುವ ಅನಿಲ ಅಭಾವ ನೇರವಾಗಿ ರೈತರ ಹೊಟ್ಟೆ ಮೇಲೆ ಬೀಳ್ತಾ ಇದೆ. ಬೆಳಗಾವಿಯಿಂದ ಗೋವಾಕ್ಕೆ ಸರಬರಾಜಾಗ್ತಾ ಇದ್ದಂತಹ ತರಕಾರಿ ಪ್ರಮಾಣದಲ್ಲಿ ಭಾರೀ ಕುಸಿತ ಕಂಡಿದ್ದು ರೈತರು ಕಂಗಾಲಾಗಿದ್ದಾರೆ. ಈ ಕಾರಣದಿಂದ ಗೋವಾದ ಹೋಟೆಲ್ಗಳಲ್ಲಿ ಆಹಾರ ಪದಾರ್ಥಗಳ ತಯಾರಿಕೆಯನ್ನ ಕಡಿಮೆ ಮಾಡಲಾಗಿದೆ. ಹೋಟೆಲ್ಗಳಲ್ಲಿ ಗಿರಾಕಿಗಳು ಮತ್ತು ಅಡುಗೆ ಪ್ರಮಾಣ ಕಡಿಮೆಯಾಗಿದ ಬೆನ್ನಲ್ಲೇ ಗೋವಾ ವ್ಯಾಪಾರಸ್ಥರು ಬೆಳಗಾವಿಯಿಂದ ತರಿಸಿಕೊಳ್ತಾ ಇದ್ದಂತಹ ತರಕಾರಿ ಆರ್ಡರ್ಗಳನ್ನು ಏಕಾಏಕಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಕಷ್ಟಪಟ್ಟು ಬೆಳೆದ ಬೆಳೆ ಕೈಗೆ ಬಂದರೂ ಮಾರುಕಟ್ಟೆಯಲ್ಲಿ ಬೆಲೆ ಸಿಗದೆ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಬಜೆಟ್ ಮುಗಿತಾ ಇದ್ದಂತೆಯೇ ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆಯುತ್ತಿವೆ. ಸಿಎಂ ಪಟ್ಟಕ್ಕಾಗಿ ಹಠಕ್ಕೆ ಬಿದ್ದಿರುವ ಡಿಕೆ ಶಿವಕುಮಾರ್ ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಅಲ್ಲದೆ ಇತ್ತ ಅವರ ಬೆಂಬಲಿಗರು ಗೌಪ್ಯ ಸಭೆ ನಡೆಸ್ತಾ ಇದ್ದಾರೆ. ಇದಕ್ಕೆ ಪೂರಕವೆಂಬಂತೆ ಸಚಿವಾಕಾಂಕ್ಷಿಗಳು ಪ್ರತ್ಯೇಕ ಸಭೆ ನಡೆಸಿರುವ ಭಾರೀ ಸಂಚಲನವನ್ನ ಮೂಡಿಸ್ತಾ ಇದೆ. ಬೆಂಗಳೂರಿನ ಬೌರಿಂಗ್ ಕ್ಲಬ್ನಲ್ಲಿ ಸಿಎಂ ಹಾಗೂ ಡಿಸಿಎಂ ಬಣಗಳ ಶಾಸಕರು ಒಟ್ಟಾಗಿ ಪ್ರತ್ಯೇಕ ಸಭೆ ನಡೆಸಿದ್ದಾರೆ. ಸದನದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ಸಿಎಂ ಕುರ್ಚಿ ಫೈಟ್ ಜೋರಾಗಿದೆ. ಮುಂದೆ ಕಾಂಗ್ರೆಸ್ ಮುಕ್ತ ರಾಜ್ಯವಾಗಲಿದೆ ಅಂತ ಬಿಜೆಪಿ ಶಾಸಕ ಸಿದ್ದು ಸವದಿ ಹೇಳಿದ್ರು. ಇದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ರು. ಜೆಡಿಎಸ್ನ ಕುಮಾರಸ್ವಾಮಿಯನ್ನ ಮೋದಿ ಅಮಿತ್ ಶಾ ಸಿಎಂ ಮಾಡ್ತಾರಂತೆ. ನಿಮ್ಮ ಹಣೆ ಬರಹ ಏನಾಗಿದೆ ರೀ ರಾಜ್ಯದಲ್ಲಿ? ಈ ವೇಳೆ ನಿಮ್ಮಲ್ಲಿ ಯಾರು ಸಿಎಂ ಅಂತ ಮೊದಲು ಹೇಳಿ, ಇವರೇ ಇರ್ತಾರಾ ಅಥವಾ ಬದಲಾಗ್ತಾರಾ ಅಂತ ಸುನಿಲ್ ಕುಮಾರ್ ಲೇವಡಿ ಮಾಡಿದ್ದಾರೆ. ವಿಧಾನಸಭೆಯಲ್ಲೂ ಸಿಎಂ ಕುರ್ಚಿ ಕಿತ್ತಾಟ ಜೋರಾಗಿತ್ತು. ಅಲ್ಲದೆ 2028ಕ್ಕೆ ಬಿಜೆಪಿಯವರೇ ಮುಖ್ಯಮಂತ್ರಿ, ನಮ್ಮ ಹಣೆ ಬರಹ 2028ಕ್ಕೆ, ಇವಾಗ ನಿಮ್ಮ ಹಣೆ ಬರಹ ಏನಂತ ನೋಡ್ಕೊಳ್ಳಿ ಅಂತ ಬಿಜೆಪಿ ಸದಸ್ಯರು ತಿರುಗೇಟನ್ನ ನೀಡಿದರು. ಜೆಡಿಎಸ್ ಜೊತೆ ಹೋಗಿದ್ದೀರಲ್ಲ, ಜೆಡಿಎಸ್ಗೆ ಎಷ್ಟು ಸೀಟು ಬಿಡ್ತೀರಾ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದರು.
ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟದ ನಡುವೆ ಸಮುದಾಯ ಪಾಲಿಟಿಕ್ಸ್ ಜೋರಾಗಿದೆ. ಒಕ್ಕಲಿಗ, ದಲಿತ ಆಯಿತು, ಈಗ ಲಿಂಗಾಯತ ಸಮುದಾಯದ ಸರದಿ ಬಂದಿದ್ದು ಲಿಂಗಾಯತ ಕಾಂಗ್ರೆಸ್ ಶಾಸಕರು ಡಿನ್ನರ್ ಮೀಟಿಂಗ್ ನಡೆಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಗಮನ ಸೆಳೆಯುವುದಕ್ಕೆ ಲಿಂಗಾಯತ ಶಾಸಕರು ಮುಂದಾಗಿದ್ದು, ರಾಜ್ಯದಲ್ಲಿ ನಾವು ನಂಬರ್ 1, ನಮ್ಮನ್ನ ಕಡೆಗಣಿಸಬೇಡಿ, ಲಿಂಗಾಯತ ಸಮುದಾಯಕ್ಕೆ ಡಿಸಿಎಂ ಹುದ್ದೆ ಕೊಡಿ, ಈವರೆಗೆ ಸಮುದಾಯಕ್ಕೆ ಆಗಿರುವ ಅನ್ಯಾಯ ಸರಿಪಡಿಸಿ ಅಂತ ಆಗ್ರಹಿಸಿದ್ದಾರೆ. ಪಂಚಮಸಾಲಿ ಸಮುದಾಯದ ಮನೆಯೊಂದು 3 ಬಾಗಿಲಾಗಿದೆ. ಅಸ್ತಿತ್ವದಲ್ಲಿರುವ 3 ಪೀಠಗಳಲ್ಲಿನ ಅಕ್ರಮ ವ್ಯವಹಾರಗಳು ಒಂದಲ್ಲ ಒಂದು ಸುದ್ದಿಯಲ್ಲಿದ್ದೇ ಇರುತ್ತವೆ. ಇದೀಗ ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಲೆಕ್ಕಪತ್ರ ವಿಚಾರಕ್ಕೆ ಗಲಾಟೆ ಆರಂಭವಾಗಿದೆ. ವಚನಾನಂದ ಶ್ರೀ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಮಠಕ್ಕೆ ಸುಮಾರು 32 ಕೋಟಿ ದೇಣಿಗೆ ಬಂದಿದೆ. ಆದರೆ ಪಂಚಮಸಾಲಿ ಪೀಠದಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ ಅಂತ ಆರೋಪಿಸಲಾಗಿದೆ. ದಾವಣಗೆರೆಯ ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಗಲಾಟೆಯಾಗಿದೆ. ಲೆಕ್ಕಪತ್ರದ ವಿಚಾರದಲ್ಲಿ ಗಲಾಟೆಯಾಗಿದ್ದ ವಿಚಾರಕ್ಕೆ ಕ್ಲಾರಿಟಿ ಕೊಡುವುದಕ್ಕೆ ಕರೆದಿದ್ದ ಸಭೆಯಲ್ಲೂ ಗದ್ದಲ ಉಂಟಾಗಿತ್ತು. ಸುದ್ದಿಗೋಷ್ಠಿ ವೇಳೆಯೂ 2 ಗುಂಪುಗಳ ನಡುವೆ ವಾಕ್ಸಮರವೇ ಏರ್ಪಟ್ಟಿತ್ತು. ಈ ಹಿಂದೆ ಸಿಎಂ ಆಗಿದ್ದಾಗ ಬೊಮ್ಮಾಯಿ ಕೊಟ್ಟಿದ್ದ 2 ಎಕರೆ ಭೂಮಿ ನುಂಗೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಆರೋಪಿಸಿ ಗಲಾಟೆ ಏರ್ಪಟ್ಟಿಸಿತ್ತು. ಈ ವಚನಾನಂದ ಶ್ರೀಗಳ ಸಮ್ಮುಖದಲ್ಲೇ ಗಲಾಟೆ ನಡೆದಿದ್ದು ಮತ್ತೊಂದು ಹಂತಕ್ಕೆ ಹೋಗಿದೆ.